Hello everyone, welcome to Sanmargaha classes. Next question from Justice Above Self. Refer dictionary and syllabify the given words and identify the number of syllables. Syllables are the number of vowel sounds you hear in a word. Okay. So here they have given the table. I have bifurcated it and syllabified it also. We'll see one by one. House. ಹೌಸ್ ಅನ್ನ ಹೇಗೆ ಉಚ್ಚಾರ ಮಾಡ್ತೀರಾ ಮಕ್ಕಳೇ? ಹೌಸ್, ಈ ಓ ಯು ಅನ್ನೋದನ್ನ ಔ ಅಂತ ಉಚ್ಚಾರ ಮಾಡ್ತೀರಾ. ಔ ಸ್ವರ ಅಲ್ವಾ? ಸೊ ಹೌಸ್. ಓಕೆ, ಸೊ ಇಟ್ ಈಸ್ ಒನ್ ಸಿಲೆಬಲ್. ಯು ಕ್ಯಾನ್ ಹಿಯರ್ ದ ಸೌಂಡ್ ಆಫ್ ಔ ಹಿಯರ್. ದಟ್ ಈಸ್ ವೈ ಇಟ್ ಈಸ್ ಒನ್ ಸಿಲೆಬಲ್ ವರ್ಡ್. ಓಕೆ, ಲೇಡಿ. ಸಿ ಹಿಯರ್, ಲೇ ಎ ಬಂತಲ್ವಾ, ಇಲ್ಲಿ ಡಿ ಇ ಬಂತು ಅಲ್ವಾ? ಸೊ ಲೇಡಿ. ಸೊ ಎ ಅಂಡ್ ಇ ಸೌಂಡ್ ಅನ್ನ ನೀವು ಹಿಯರ್ ಮಾಡ್ತೀರಾ. ಎ and E sound you can hear. So it is two syllable word. Okay. Panchayat. Pan a idu a nodi, cha a yat a, panchayat. So a ಇದನ್ನ ಅ ಅಂತ ನಾವು ಉಚ್ಚಾರ ಮಾಡ್ತಾ ಇದೀವಿ ಈ ವರ್ಡ್ ಅಲ್ಲಿ ಅಲ್ವಾ? Panchayat. Okay. So it is three syllable word. Ruin. Ruin. It is two syllable. U ಮತ್ತು E ಎರಡು ಶಬ್ದಗಳನ್ನ ನಾವು ಉಚ್ಚಾರ ಮಾಡ್ತಾ ಇದ್ದೀವಿ. Here you can hear the sound of U and E. Okay. U plus here ಕನ್ನಡದಲ್ಲೂ ಬರ್ತಿದ್ದೀನಿ. U and E ನ ನೀವು ಕೇಳಿಸ್ಕೊತಾ ಇದ್ದೀರಾ. ನೆಕ್ಸ್ಟ್, ಬಿಟ್ವೀನ್. ಬಿ. ಸೊ ಬಿ, ಈ ಸೌಂಡ್ ಕೇಳಿಸ್ತಾ ಇದೆಯಾ ನಿಮ್ಗೆ ಉಚ್ಚಾರ ಮಾಡುವಾಗ? ಬಿ, ಬಿಟ್, ವೀನ್, ಇ. ಓಕೆ, ಸೊ ಈ ಎರಡು ಇ ಇದ್ರೂ ಕೂಡ ವಿ ಪ್ರೊನೌನ್ಸ್ ಇಟ್ ಆಸ್ ಇ. ಸೊ ವಿಚ್ ಆರ್ ದ ವೊವೆಲ್ ಸೌಂಡ್ಸ್ ಯು ಹಿಯರ್ ಹಿಯರ್? ಇ ಅಂಡ್ ಇ. ಓಕೆ, ಸೊ ಇಟ್ ಈಸ್ ಟೂ ಸಿಲೆಬಲ್ ವರ್ಡ್. ಎನ್ಮಿಟಿ. ಓಕೆ, ಎನ್ ಎ ಸೌಂಡ್ ಕೇಳಿಸ್ತಾ ಇದೆ ಅಲ್ವಾ? ಎ. ಮಿ, ಇ, ಟಿ, ಇ. ಓಕೆ, ಸೊ ಎ, ಇ, ಇ, ಮೂರು ಸಿಲೆಬಲ್ ವರ್ಡ್. This is how you have to be able to syllabify the words. Okay, thank you.